PH ಪೂಜಾರ್. ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಪ್ರವಾಸೋದ್ಯಮ ಸಚಿವರನ್ನು ಚುಕ್ಕೆ ಗುರುತಿನ ಸಂಖ್ಯೆ 542 ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪೂಜಾರವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಸಮಾಧಾನಕರವಾಗಿ ಉತ್ತರವನ್ನು ನೀಡಿದ್ದಾರೆ. ಸ್ವಾಗತ ಮಾಡ್ತಾ ಇದ್ದೇನೆ. ಮಲ್ಲಾಪುರ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನ 300-400 ವರ್ಷಗಳಷ್ಟು ಪುರಾತನವಾದಂಥ ದೇವಸ್ಥಾನ ಇದ್ದು, ಅಲ್ಲಿ ನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಆ ದೇವರ ದರ್ಶನಕ್ಕೆ ಹೋಗ್ತಾ ಇರೋದನ್ನು ಯಾರೂ ಕೂಡ ಅಲ್ಲಿಗೆ ಸಾಧ್ಯ ಇಲ್ಲ. ಆ ಮಲ್ಲಾಪುರ ಗ್ರಾಮ ಮುಳುಗಡೆಯ ಕಬಂಧ ಭಾಗಗಳಲ್ಲಿ ಸಿಲುಕಿ ಮುಳುಗಡೆ ಆದ ಕಾರಣಕ್ಕಾಗಿ ಅಲ್ಲಿಗೆ ಸಮಸ್ಯೆಗಳು ಸೃಷ್ಟಿಯಾದವು. ಮಲ್ಲಯ್ಯನ ಗುಡ್ಡ ಅದು ಮುಳುಗಡೆ ಆಗದೇ ಇರೋ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಬೇರೆ ಬೇರೆ ಮಾರ್ಗಗಳಿಂದ ಅಲ್ಲಿಗೆ ಪ್ರವಾಸಿಗರು ಭಕ್ತರು ಹೋಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೀವಿ. ಅಲ್ಲಿ ಮಾರ್ಗ ಬಂದಾದ ಕಾರಣಕ್ಕಾಗಿ ಅಲ್ಲಿಗೆ ಹೋಗುವಂಥ ರಸ್ತೆ ಕೂಡ ಮುಳುಗಡೆಯಲ್ಲಿ ಬಂದಂಥದ್ದು. ಅಲ್ಲಿಗೆ ಅನಿವಾರ್ಯವಾಗಿ ಭಕ್ತರು ಯಾವುದೇ ಒಂದು ಹಾದಿ ಹುಡ್ಕೊಂಡು ಹೋಗ್ಬೇಕಂದ್ರೆ, ಹಿಂದೆ ಒಂದು ಇನ್ಸಿಡೆಂಟ್ ಆಯಿತು 2001 ಇಸ್ವಿಯಲ್ಲಿ ರೈಲ್ವೆ ಹಳಿಗಳ ಮುಖಾಂತರ ಹೋಗಿ ಆ ಹಿನ್ನೀರನ್ನು ದಾಟಕ್ಕೆ ಆ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಗಂಗಾ ನದಿ ಮೇಲೆ ಏನು ರೈಲ್ವೆ ಬ್ರಿಡ್ಜ್ ಹಾಕಿ ಹೋಗ್ತಾ ಇರ್ತಲ್ಲ, ಸುಂದರವಾದಂಥ ದೃಶ್ಯ ನಾವು ನೋಡ್ತಾ ಇರ್ತೀವಿ. ಆ ರೀತಿಯ ದೃಶ್ಯ ಅಲ್ಲಿ ಕಾಣ್ತಾ ಇರುವಂಥದ್ದು. ಆ ಹೋಗುವಂಥ ಅಮಾಯಕ ಭಕ್ತರು ಎದುರಿಂದ ರೈಲ್ವೆ ಬಂದ ಕಾರಣಕ್ಕಾಗಿ ನದಿಗೆ ಹಾರಿ ಕೆಲವೊಬ್ಬರು ಆ ರೈಲ್ವೆ ಹಳಿಗಳ ಮೇಲೆ ಸಿಕ್ಕೊಂಡು 7 ಜನ ಪ್ರಾಣ ಕಳ್ಕೊಂಡದ್ದು ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯ ದುರಂತದಲ್ಲಿ ಒಂದಾಗಿದ್ದಂಥದ್ದು. ಇವತ್ತು ಈ ಹಿನ್ನೀರು ದಾಟುವಂಥ ಭಕ್ತರ ಒಂದು ಆತ್ಮಕ್ಕೆ ಶಾಂತಿ ತರಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು. ಬಾಗಲಕೋಟೆ ಮಾನ್ಯ ಸಚಿವರೇ, ಬಾಗಲಕೋಟೆ ಏನು ಬಾದಾಮಿ ಹಂಪಿಗಳಂತೆ ವಿದೇಶಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂಥ ಸ್ಥಳ ಏನೂ ಅಲ್ಲ. ಆದರೆ ಮುಳುಗಡೆಯಿಂದ ಭಾಳಷ್ಟು ಅನುಕೂಲತೆಗಳು ಒಂದು ಭಾಗದಿಂದ ಹೇಳ್ತಾರಲ್ಲ, ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತ ತಿಳ್ಕೊಂಡು ಅನೇಕ ಪ್ರವಾಸೋದ್ಯಮಕ್ಕೆ ಆಕರ್ಷಣೆಗೆ ಹಿನ್ನೀರಿನಿಂದ ಅನೇಕ ಅವಕಾಶಗಳು ಕೂಡ ಅಲ್ಲಿ ತೆರೆದಿದ್ದಂಥದ್ದು ಆಗಿದೆ. ಇವತ್ತು ಅಲ್ಲಿ ಪರಿಸರದಲ್ಲಿ ಪ್ರವಾಸಿಗರನ್ನು ಸೃಷ್ಟಿ ಸೌಂದರ್ಯ ನೋಡುವಂಥವ್ರು ಕೂಡ ಬರ್ತಾ ಇದ್ದಾರೆ. ಅಲ್ಲಿ ವಿದೇಶಿ ಪಕ್ಷಿಗಳ ಕಲರ್ ಕೂಡ ಇತ್ತೀಚಿನ ದಿವಸಗಳಲ್ಲಿ ಕಾಣ್ತಾ ಇದೆ ಮಾನವ. ಸೊ ಈ ದಿಶೆಯಂತೆ ಸಾಗರವಾದಂಥದಂತೆ ಕಾಣುವಂಥ ಹಿನ್ನೀರಿನಲ್ಲಿ ಆ ಪರಿಸರದಲ್ಲಿ ಅದನ್ನು ಅಭಿವೃದ್ಧಿಪಡಿಸಬೇಕು. ಮುಳುಗಡೆಯಾದ ಈ ಶಿವಮೊಗ್ಗ ಜಿಲ್ಲೆಯ ಸಿಗಂದೂರಿನ ಒಂದು ರೀತಿಯ ಮೊನ್ನೆ ಕೇಂದ್ರ ಸರ್ಕಾರದ ಗಡ್ಕರಿಯವರು ಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ. ಅದನ್ನು ದೊಡ್ಡ ಬ್ರಿಡ್ಜ್, ಅದು ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಥದ್ದು. ಆ ಮಾದರಿಯ ಸ್ಥಿತಿ ಅಲ್ಲಿ ಬಂದು ಹಿನ್ನೀರಿನಲ್ಲಿ ನೋಡಿದಂಥದ್ದು ಕಾಣುವಂಥದ್ದು. ಯಾಕೋ ಸರ್ಕಾರ ಅಲಕ್ಷ್ಯ ಮಾಡಿದೆ. ತಾವು ಜವಾಬ್ದಾರಿ ತೆಗೆದುಕೊಂಡು ಹೇಳಿದ್ದೀರಿ, ಅದನ್ನು ಪೂರ್ತಿಗೊಳಿಸುವಂಥದ್ದು ಶೀಘ್ರವಂತೆ ಒಂದು ಕಾರ್ಯಕ್ರಮ ಹಾಕ್ಕೊಳ್ಬೇಕು ಅನ್ನುವಂಥ ವಿನಂತಿ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪೂಜಾರವರು ಕೇಳಿರ್ತಕ್ಕಂಥ ಈ ಪ್ರಶ್ನೆ ಹಾಗೂ ಈಗ ಅವರು ವ್ಯಕ್ತ ಮಾಡಿರ್ತಕ್ಕಂಥ ಕೆಲವು ಮಾತುಗಳು ಕೇವಲ ಆ ಮಲ್ಲಯ್ಯನ ಗುಡ್ಡ ಮಲ್ಲಿಕಾರ್ಜುನನ ಬಗ್ಗೆ ಇದ್ದಿರ್ತಕ್ಕಂಥ ಶ್ರದ್ಧಾಭಾವನೆ ಅಥವಾ ಆ ಭಕ್ತಿ ಭಾವದ ಕಾರಣಕ್ಕಾಗಿ ಮಾತ್ರ ಅಂತ ನಾನು ಭಾವಿಸೋದಿಲ್ಲ. ಈ ನಿಮ್ಮ ಪ್ರಶ್ನೆ ಏನಿದೆ ಅದಕ್ಕೆ ಬಹಳಷ್ಟು ಡೈಮೆನ್ಷನ್ಸ್ ಅದು. ನಾವು ಅದಕ್ಕೇ ನಾನು ನನ್ನ ಉತ್ತರದಲ್ಲಿ ಕೊಟ್ಟಿದ್ದೇನೆ. ನಮ್ಮ ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಕೌನ್ಸಿಲ್ದ ಅಧ್ಯಕ್ಷರು, ಅವರಿಗೆ ಸೂಚನೆ ಕೊಟ್ಟಿದ್ದೇವೆ. ನಿಮ್ಮ ಜೊತೆಗೆ ಹಾಗೂ ಇತರ ಶಾಸಕರುಗಳ ಜೊತೆಗೆ ಈ ವಿಚಾರವಾಗಿ ಈ ವಿಷಯವಾಗಿ ಚರ್ಚೆ ಮಾಡಬೇಕು. ಮಾಡಿ ವಿವರವಾಗಿರ್ತಕ್ಕಂಥ ವರದಿಯನ್ನು ನಮಗೆ ಕಳಿಸ್ಕೊಡಿ, ಏನು ಮಾಡ್ಬೋದು ಅನ್ನೋದನ್ನು ಹೇಳಿರಿ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ನಾನು ನಿಮಗೆ ಉತ್ತರ ಕೊಟ್ಟಿದ್ದರಲ್ಲಿ ಭಾರತ ಸರ್ಕಾರ ಇವತ್ತು ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ರಿವರ್ ಕ್ರೂಸ್ ಪ್ರವಾಸೋದ್ಯಮದ ಬಗ್ಗೆ ರಿವರ್ ಕ್ರೂಸ್
ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ವಿ. ಈ ವರದಿಯೊಳಗೆ 12 ಸಂಭಾವ್ಯ ಪಾಸಿಬಲ್ ರಾಷ್ಟ್ರೀಯ ಜಲಮಾರ್ಗಗಳನ್ನು, ನ್ಯಾಷನಲ್ ವಾಟರ್ ವೇಸನ್ನು ಗುರುತಿಸಲಾಗಿದೆ. ಅದರೊಳಗೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಕೃಷ್ಣಾ ನದಿ ಕೂಡ ಒಂದು ಬರ್ತದೆ. ನೀವು ಮಲೆಯಜ್ಜನ ಗುಡ್ಡ ನೆನಪು ಮಾಡಿಕೊಳ್ಳೋದ್ರೊಳಗೆ ನಮಗೆ ಪ್ರವಾಸೋದ್ಯಮಕ್ಕೆ ಹಾಗೂ ಆ ಭಾಗದ ಜನರಿಗೆ, ಆ ಉತ್ತರ ಕರ್ನಾಟಕದ ಒಟ್ಟು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅವಕಾಶ ಇರತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿದ್ದೀನಿ. ಆಲ್ಮಟ್ಟಿ ಮತ್ತು ಹೆರ್ಕಲ್ ನಡುವಿನ 112 ಕಿಲೋಮೀಟರ್ ಕ್ರೂಸ್ ಸಂಚರಿಸುವ 12 ಕಿಲೋಮೀಟರ್ 112 ಅಲ್ಲ. ಹೆರ್ಕಲ್ ನನ್ನ ಹತ್ರ ಇರೋ ಮಾಹಿತಿ 12 ಕಿಲೋಮೀಟರ್ ಕ್ರೂಸ್ ಸಂಚರಿಸುವ ಮಾರ್ಗದೊಳಗೆ ಈಗಾಗಲೇ 16.95 ಕೋಟಿ ರೂಪಾಯಿಗಳ 2 ಕಾಂಕ್ರೀಟ್ ಫ್ಲೋಟಿಂಗ್ ಜಟ್ಟಿಗಳನ್ನು ಹಾಗೂ ಯಾದಗಿರಿ ಜಿಲ್ಲೆಯೊಳಗೆ ನಾರಾಯಣ್ ಸಾಗರ್ ಅಣೆಕಟ್ಟಿನ ಹತ್ತಿರ ಒಂದು ಕಾಂಕ್ರೀಟ್ ಫ್ಲೋಟಿಂಗ್ ಜಟ್ಟಿಯನ್ನು ನಿರ್ಮಿಸೋದ್ರ ಸಲುವಾಗಿ ನಾವು ಲ್ಯಾಂಡ್ಸ್ಲೈಡ್ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡೋದಕ್ಕೆ ಯೋಜನೆಯನ್ನು ರೂಪು ಮಾಡಿದ್ದೇವೆ. ಈ ಯೋಜನೆ ನಮಗೆ ಅನುಷ್ಠಾನ ಪ್ರಾರಂಭ ಮಾಡಿದಾಗ ನನಗೆ ವಿಶ್ವಾಸ ಇದೆ, ಅಲ್ಲಿರ್ತಕ್ಕಂಥ ಪ್ರವಾಸೋದ್ಯಮದ ಅವಕಾಶಗಳು ಬಹಳಷ್ಟು ಜಾಸ್ತಿ ಆಗ್ತವೆ. ಹಾಗೂ ಈ ಒಂದು ನ್ಯಾಷನಲ್ ವಾಟರ್ ವೇ ಇದು ನಮ್ಮದು ಆಯಿತು ಅಂದರೆ ನಿಮ್ಮ ಬಿಜಾಪುರ ಹಾಗೂ ಬಾಗಲಕೋಟೆ ಮಧ್ಯೆ ಇದೊಂದು ದೊಡ್ಡ ಹೆಜ್ಜೆ ಆಗ್ಬೋದು. ಅದಕ್ಕಾಗಿ ಜಲಸಂಪನ್ಮೂಲ ಸಚಿವರು, ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ತಮ್ಮ ಅನುಮತಿಯನ್ನು ಕೊಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅದನ್ನು ಸಹಿತ ನಾನು ಪ್ರಸ್ತಾಪ ಮಾಡ್ತೀನಿ. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಈ ನ್ಯಾಷನಲ್ ವಾಟರ್ ವೇಸ್ ಮಾಡೋದಕ್ಕೆ ಏನೇನು ಸಾಧ್ಯ ಆ ಕಾರ್ಯಕ್ರಮವನ್ನು ರೂಪು ಮಾಡ್ತೀವಿ. ಮಾನ್ಯ ಸಭಾಪತಿಗಳೇ, ಅವ್ರು ಹೇಳಿದಂಥದ್ದು ಸಂಪೂರ್ಣ ಸತ್ಯ. ಸ್ವಾಗತ ಮಾಡ್ತಾಯಿದ್ದೀನಿ ತಾವು ಹೇಳಿದಂಥದ್ದನ್ನು ಕೂಡ. ಇನ್ನೂ ಒಂದೆರಡು ಪಾಯಿಂಟ್ಗಳನ್ನು ಆ್ಯಡ್ ಮಾಡಬೇಕನ್ನುವಂಥದ್ದು ಕೂಡ. ಚಿಕ್ಕ ಸಂಗಮ, ಬೀಳಿಗೆ ತಾಲೂಕಿನ ಚಿಕ್ಕ ಸಂಗಮ ಅನ್ನುವಂಥದ್ದು ಕೂಡ ಇಲ್ಲ ಸರ್, ಅದನ್ನು ಕೂಡ ಪ್ರಾರಂಭ ಮಾಡಬೇಕನ್ನುವಂಥದ್ದು ಒಂದು ಒತ್ತಾಯ ಮಾಡ್ತಾ ಇದ್ದೇನೆ. ಪ್ರವಾಸೋದ್ಯಮ ಸಚಿವರಾಗಿ ತಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಈ ಜಲಸಂಪನ್ಮೂಲ ಸಚಿವರಿದ್ದಾರೆ. ಹಿಂದಿನ ಇಕ್ವೇಷನ್ನ ನಾನು ನೋಡಿದ್ದೇನೆ ಮಾನ್ಯ ಸಭಾಪತಿಗಳೇ. 2004 ಸಂದರ್ಭದಲ್ಲಿ ಇಬ್ಬರು ಸಚಿವರಿದ್ದರು. ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅದೇ ಇಕ್ವೇಷನ್ ಮುಂದುವರೆದಿತ್ತಪ್ಪ ಅಂದ್ರೆ ಈ ಆಲ್ಮಟ್ಟಿ ಪ್ರಾಜೆಕ್ಟ್ ಅನ್ನುವಂಥದ್ದು 10 ವರ್ಷದಿಂದ ಮುಗಿದು ಹೋಗಿಬಿಡ್ತಿತ್ತು. ಯಾಕೋ ಏನೋ DK ಶಿವಕುಮಾರ್ ಅವರು ಬಂತು, ಮಾನ್ಯ ಮುಖ್ಯಮಂತ್ರಿಗಳು ಬಂತು, ಆ ಎಲ್ಲ ಉತ್ತರ ಕರ್ನಾಟಕ ಯೋಜನೆಗಳ ಬಗ್ಗೆ ಉದಾಸೀನ ಮಾಡ್ತಾ ಇದ್ದೀರಿ ಅನ್ನುವಂಥ ಭಾವನೆ ನಮ್ಮ ಜನಕ್ಕೆ ಬಂದಿದೆ. ಒಟ್ಟಾರೆ ದಯಮಾಡಿ ಪ್ರವಾಸೋದ್ಯಮ ಸಚಿವರಂತೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಐಹೊಳೆ, ಪಟ್ಟದಕಲ್ಲು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ. ಹೆಚ್ಚಿನ ಅನುದಾನ ಕೊಟ್ಟಲ್ಲಿ ಆ ಪ್ರವಾಸೋದ್ಯಮ ಹೇಳಿದಲ್ಲ, ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗಾಜ್ ಅಂತ, ಎಲ್ಲೆಲ್ಲಿ ಅನುಕೂಲತೆಗಳು ಸಾಧ್ಯ ಇತ್ತು ಪ್ರವಾಸೋದ್ಯಮಕ್ಕೆ ಇಂಬು ಕೊಡುವಂಥ ಅವಕಾಶಗಳು ಆ ಎಲ್ಲ ಅವಕಾಶಗಳನ್ನು ಎಕ್ಸ್ಪ್ಲೋರ್ ಮಾಡಿ ಅನುಕೂಲತೆ ಮಾಡಿ ಆ ಪ್ರವಾಸಿಗರೇ ಆಗಲಿ, ಅಲ್ಲಿ ಸಂತ್ರಸ್ತರ ಬಂಧುಗಳಾಗಲಿ ಬದುಕಲಿಕ್ಕೆ 4 ದುಡ್ಡನ್ನು ಗಳಿಸಲಿಕ್ಕೆ ಆ ಪ್ರವಾಸೋದ್ಯಮ ಇತಿಹಾಸದಿಂದ ಅನುಕೂಲತೆ ಆಗುವಂಥದ್ದು ಸ್ವಲ್ಪ ಆಗಲಿ ಅನ್ನುವಂಥ ಒತ್ತಾಯ ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ನಿಮಗೆ ಇಲ್ಲ, ಅವರೇನು ಹೇಳುವಂಥದ್ದೇನು ಪ್ರಸ್ತಾಪ ಮಾಡಿಲ್ಲ. ಇಷ್ಟೇ ಈ ಚಿಕ್ಕ ಸಂಗಮ ಒಟ್ಟು ಆಲ್ಮಟ್ಟಿ ಪೂರ್ಣಗೊಳಿಸೋದು ಅದಕ್ಕೆ ಪ್ರತ್ಯೇಕ ಟೈಮ್ ತೊಗೊಳ್ರಿ. ಈ ಪ್ರವಾಸದಾಗ ಅದನ್ನು ಕುಡ್ಸಕ್ಕೆ ಹೋಗಬೇಡ್ರಿ. ಇಲ್ಲ, ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳ್ತೀನಿ, ನಿಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇದನ್ನು ಪ್ರವಾಸೋದ್ಯಮ ದೃಷ್ಟಿಯಿಂದ ಏನು ನಿಮ್ಮ ಆಲ್ಮಟ್ಟಿ ಹಿನ್ನೀರಿದೆ, ಆ ಆಲ್ಮಟ್ಟಿ ಹಿನ್ನೀರು ನಿಮ್ಮನ್ನು ಮುಳುಗಿಸ್ತು ಅನ್ನೋದಕ್ಕೆ ಮಾತ್ರ ಅಲ್ಲ, ಇದೊಂದು ನಿಮಗೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸೋದ್ಯಮ ತಾಣ ಮಾಡೋದಕ್ಕೆ, ಹಿನ್ನೀರನ್ನೇ ಪ್ರವಾಸೋದ್ಯಮ ತಾಣ ಮಾಡೋದಕ್ಕೆ. ಯಾಕಂದರೆ ಸುಮಾರು 8 ತಿಂಗಳ ಕನಿಷ್ಠ ಆ ಹಿನ್ನೀರು ಸಂಪೂರ್ಣವಾಗಿ ನಿಮಗೆ ಲಭ್ಯ ಇರ್ತದೆ. ಅದನ್ನು ಉಪಯೋಗ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ನ್ಯಾಷನಲ್ ವಾಟರ್ ವೇಸನ್ನು ಏನು ಮಾಡಬೇಕು ಅಂಥೇಳಿ
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಇವತ್ತು ಚಿಂತನೆ ಮಾಡ್ತಾ ಇದೆ. ಆ ಕೆಲಸ ಮಾಡೋದಕ್ಕೆ ಹೆಜ್ಜೆಯನ್ನು ಇಡ್ತೀವಿ. ಎಚ್ ಗೋಪಿನಾಥ್ ತಡೆ ಹಿಡಿದ ಪ್ರಶ್ನೆ. ಎಚ್ ಗೋಪಿನಾಥ್ ಸಚಿವರಲ್ಲಿ ವಿನಂತಿ ಒಂದು ಎಚ್ ಗೋಪಿನಾಥ್ ಮಾನ್ಯ ಸಚಿವರು ಅವರು ಸ್ವರ ಕೆಲಸ ಕೇಂದ್ರ ಸರ್ಕಾರ ಜಲಸಂಪನ್ಮೂಲ ಜೊತೆಗೆ ಮಾತಾಡಿಕೊಂಡು ಹೈವೇ ಅಥಾರಿಟಿ ಮಾತಾಡಿ ಅಲ್ಲಿ ಒಯ್ಲಿಕ್ಕೆ ಬರ್ತೈತೆ. ಅದು ನಿಮ್ಮ ಮೇಲೆ ಖರ್ಚು ಭಾಳ ಆಗೋದಿಲ್ಲ ಅಂತ ಹೇಳ್ರಿ ಅವ್ರಿಗೆಲ್ಲ.